ಕಾಮ್ರೇಡ್ ಆನಂದ್ ಸುಬ್ಬರಾವ್ ಒಂದು ನಿಮಿಷ. ಈ ನಾಳೆ ಕೋಡ್ಗಳು ಹೇಳ್ತದೆ ಕನಿಷ್ಠ ವೇತನ ಬೇಕಿಲ್ಲ, ಫ್ಲೋರ್ ಲೆವೆಲ್ ವೇಜಸ್ ಕೊಡಿ. ಒಂದಿನಕ್ಕೆ 180 ರೂಪಾಯಿ ಕೊಟ್ಟರೆ ಸಾಕು. 180 ರೂಪಾಯಿ ಕೂಲಿಗೆ ಯಾರು ಕೆಲಸಕ್ಕೆ ಹೋಗ್ತಾರಾ? ಯಾರು ತಿರುಗಿ ನೋಡಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾದಂಥ ಅಂಶ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಕಳ್ತನ ಆದರೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಕಳ್ತನ ಆಗ್ಬಿಡ್ತು ಮನೆಯಲ್ಲಿ, ಏನು ಮಾಡ್ತೀರಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ತಾನೆ, ಅನ್ನಮ್ಮ ಗುಡಿಗೆ ಹೋಗ್ತೀರಾ, ಮೇರಿ ಮಾತಾ ಹತ್ರ ಹೋಗ್ತೀರಾ, ಅಲ್ಲನ ಹತ್ರ ಹೋಗ್ತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಬೇರೆ ಕ್ರಮ ವಹಿಸಿ ನನ್ನ ಕಳ್ತನ ಆಗಿರೋದು ವಾಪಸ್ ಸಿಕ್ಕಲಿ, ಅದು ಓಡವೇನೋ ಮತ್ತೊಂದೋ ಹೋಗಿದರೆ ವಾಪಸ್ ಸಿಕ್ಕಲಿ ಅಂತ ಬೇಕಾದ್ರೆ ಬೇಡ್ಕೋಬೋದು. ಕಂಪ್ಲೇಂಟ್ ಕೊಡಬೇಕಾದ್ರೆ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ? ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರು ಹೋಗಿ ಹುಡುಕಾಡ್ಕೊಂಬರ್ತಾರೆ, CCTV ನೋಡ್ತಾರೆ, ನಾಯಿ ಕರ್ಕೊಂಬರ್ತಾರೆ, ಮೂಸು ನೋಡಿಸ್ತಾರೆ, ಕಳ್ಳ ಯಾರು ಅಂತ ಕಂಡುಹಿಡಿತಾರೆ, ಕಳ್ತನ ಆಗಿರೋದು ವಾಪಸ್ ಸಿಕ್ಕುತ್ತೆ. ಯಾಕಂದರೆ ಇದೆಲ್ಲ ಮಾಡಲಿಕ್ಕೆ, ಕಳ್ಳ ಸಿಕ್ಕಿದ್ರೆ ಹಿಡಿದು ಜೈಲಿಗೆ ಹಾಕಲಿಕ್ಕೆ ಪೊಲೀಸ್ ಅಧಿಕಾರಿಗೆ ಕಾನೂನುಬದ್ಧ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ. ಈಗ ನಾಳೆ ಒಂದು ಕಾನೂನು ತಂದು ಪೊಲೀಸ್ ಅವರು ನಿಮ್ಮಿಂದ ದೂರು ತಗೋಬೋದು. ದೂರು ತಗೊಂಡ ಮೇಲೆ ನೀವು ಯಾರ ಮೇಲೆ ದೂರು ಕೊಟ್ಟಿದ್ದೀರೋ ಅವ್ರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ಅವ್ರ ಮೇಲೆ ವಿಚಾರಣೆ ಮಾಡಬೇಕು ಅಂದರೆ ಈ ದೇಶ ನಡೀತದ? ನಡೆಯಲ್ಲ ಅಲ್ವಾ? ಗ್ಯಾರಂಟಿ ತಾನೆ? ಗೊತ್ತಿದೆ ತಾನೆ ನಿಮಗೆ? ಯಾರನ್ನು ಕೇಳಿದ್ರೆ ಹೇಳ್ತಾರೆ. ಅದು ಹೆಂಗ್ರಿ ಸಾಧ್ಯ? ಕಳ್ತನ ಮಾಡೋವನ್ನ ಗಣಿ ಕೇಳಿಕೊಂಡು ಅವನ ಹತ್ರ ಪರ್ಮಿಷನ್ ಕೇಳಿ ಅವನ್ನ ಇಟ್ಕೋಬೇಕು. ಎಲ್ಲೋ ಯಾಕೋ ಕದ್ದೆ ಅಂತ ನಾಳೆ ಗುದ್ದಿದ್ರೆ ಕದ್ದಿದ್ದು ಬರ್ತದೆ ಅಲ್ವಾ? ಅದೇ ತಾನೇ ನಮಗಿರೋ ನ್ಯಾಯ. ಹಾಗಿದ್ರೆ ತಾನೇ ನಡೆಯೋದು. ಈಗ ನಿಮ್ಮ ಮಾಲೀಕ ಏನಾದ್ರು ಸಂಬಳ ಕೊಡಲಿಲ್ಲ ಅಂದರೆ ನೋಡಿ, HRA ಅಗ್ರಿಮೆಂಟ್ ಪ್ರಕಾರ ಕೊಡಲಿಲ್ಲ, ಬೇಸಿಕ್ ವೇಜಸಲ್ಲಿ ಎಷ್ಟು % HRA ಇದೆ ಅಂತಿದೆ. ಅಗ್ರಿಮೆಂಟ್ ಮಾಡುವಾಗ ಜೋರಾಗಿ ಹೇಳಿಬಿಟ್ರು, ಅಗ್ರಿಮೆಂಟ್ ಇಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಫ್ರಮ್ 1/4/2024 ಅಲ್ವಾ? 1/4/2021 ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಲ್ಲಿ ಬೇಸಿಕ್ಕನ್ನು ರಿವೈಸ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಬೇಸಿಕ್ ಸಮ್ ಮದರ್ ಬೆನಿಫಿಟ್. ಬೇಸಿಕ್ ವೇಜಸ್ ಜಾಸ್ತಿ ಆದ ಕೂಡಲೇ ಅದಕ್ಕೆ ಅನುಗುಣವಾಗಿ HRA ಜಾಸ್ತಿ ಆಗಬೇಕು ಅಂದರೆ ಯಾವತ್ತು ಸಂಬಳ ಜಾಸ್ತಿ ಆಯಿತೋ ಅವತ್ತರಿಂದ ಆಗಬೇಕು ತಾನೆ? ಹೌದಲ್ವೋ? ಇವ್ರು ಹೇಳ್ತಾರೆ ಆಗಲ್ಲ ಅಂತ. ನಮ್ಮ ಸಫಿಯವರು ಎಲ್ಲ ನಮ್ಮ EC ಕಮಿಟಿ ತೀರ್ಮಾನ ಮಾಡಿ ಹೋಗಿ ಒಂದು ಕೇಸ್ ಹಾಕ್ಬಿಟ್ಟವ್ರೆ, ಅರಿಯ ಸಮೇತ ಕೊಡಬೇಕು HRA ಬ್ಯಾಲೆನ್ಸ್ ಅಂತ. ಕಾನೂನುಬದ್ಧನಲ್ವೋ? ಈಗ ಅವ್ರು ನೋಟಿಸ್ ಕೊಡ್ತಾರೆ, ಕರೀತಾರೆ, ಕೊಡ್ತೀರಾ ಇಲ್ವೋ ಅಂತಾರೆ, ಇಲ್ಲಾಂದರೆ ಕೋರ್ಟ್ಗೆ ಹಾಕ್ತಾರೆ. ಈಗಿರೋ ಕಾನೂನು ಪ್ರಕಾರ. ಹೊಸ ಕಾನೂನು ಪ್ರಕಾರ ಹೆಂಗಿದೆ ಅಂದರೆ, ನಮ್ಮ ಮಾಲೀಕ ಒಪ್ಪಂದದ ಪ್ರಕಾರ ನನಗೆ ಸಂಬಳ ಕೊಡಲಿಲ್ಲ, ಅಥವಾ ನನಗೆ ಹೇಳದೆ ಕೇಳದೇನೆ ನನ್ನ ಸಂಬಳವನ್ನು ಅಕ್ರಮವಾಗಿ ಕಡಿತ ಮಾಡಿಬಿಟ್ಟಿದ್ದಾನೆ, ನನಗೆ ಕೊಡಬೇಕಾದ ಸಂಬಳ ಕೊಡ್ತಾ ಇಲ್ಲ, ಸವಲತ್ತುಗಳು ಕೊಡ್ತಾ ಇಲ್ಲ, ಮತ್ತೊಂದೇನೋ ಕೊಡ್ತಾ ಇಲ್ಲ ಅಂಥೇಳಿ ನೀವು ಹೋಗಿ ದೂರು ಕೊಟ್ಟರೆ, ಈ ಹೊಸ ಕಾನೂನು ಹೇಳ್ತದೆ ಮಾಲೀಕರ ಮೇಲೆ ಯಾವುದೇ ದೂರು ಬಂದರೂ ಮಾಲೀಕರ ಪೂರ್ವಾನುಮತಿ ಇಲ್ಲದೇ ತಪಾಸಣೆಗೆ ಹೋಗಂಗಿಲ್ಲ. ಅವನಿಗೆ ಮೊದಲು ಪತ್ರ ಬರಿಬೇಕು, ಇಂಥವ್ರು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ, ನಾನು ಈ ದೂರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ನಿಮ್ಮ ಕಾರ್ಖಾನೆಗೆ ಬರ್ತೀನಿ, ನಿಮ್ಮ ಸಂಸ್ಥೆಗೆ ಬರ್ತೀನಿ, ಎಷ್ಟನೇ ತಾರೀಕು ಬರ್ಬೋದು ಅಂತ ಅನುಮತಿ ಕೊಡಿ ಅಂತ ಕಳ್ಳನ ಹತ್ರ ಕೇಳಬೇಕು. ನಾನು ಬರ್ಬೋದಾ, ನಿನ್ನನ್ನು ಪರಿಶೋಧನೆ ಮಾಡ್ಬೋದಾ, ನಿನ್ನ ಹತ್ರ ಒಂದು ವಸ್ತು ಇದೆ ಅಂತ ತಿಳ್ಕೊಬೋದಾ, ನೀನು ಒಪ್ಪಿಗೆ ಕೊಟ್ಟರೆ ನೀನು ಒಪ್ಪಿಗೆ ಕೊಡೋ ದಿನ ಕೊಡೋ ಸಮಯಕ್ಕೆ ನಾನು ಬರ್ತೀನಿ ಅಂತ ಪೊಲೀಸ್ ಅವನು ಕೇಳಬೇಕು. ನಂಬ್ತೀರಾ ಹಿಂಗೆ ಕಾನೂನಲ್ಲಿದೆ ಅಂತ? ನಂಬ್ತೀರಾ? ನೀವು ನಂಬಲ್ಲ ನಾನು ಹೇಳಿದರೆ. ಫೋನ್ ತಗೊಳ್ರಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2025 ಅಂತ ಟೈಪ್ ಮಾಡಿರಿ, ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ, ಅದರೊಳಗೆ ಸರ್ಚ್ ಮಾಡಿರಿ. ಇನ್ನು ಮುಂದೆ ಲೇಬರ್ ಡಿಪಾರ್ಟ್ಮೆಂಟ್ ಇರಲ್ಲ, ಬದಲಾಗಿ ಲೇಬರ್ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂತ ಇರ್ತಾರೆ. ಲೇಬರ್ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ಗೆ ಏನೆಲ್ಲ ಅಧಿಕಾರ ಇದೆ ಅಂತ ಹೇಳಿದ್ದಾರೆ, ಇನ್ಸ್ಪೆಕ್ಷನ್ ಹೆಂಗೆ ಮಾಡ್ಬೋದು ಅಂತ ಬರೆದವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಲೇಬರ್ ಕೋರ್ಟ್ಗಳಿರಲ್ಲ, ಲೇಬರ್ ಕೋರ್ಟ್ಗಳಿರಲ್ಲ, ಬದಲಾಗಿ ಟ್ರಿಬ್ಯುನಲ್ ಇರ್ತದೆ. ಆ ಟ್ರಿಬ್ಯುನಲಲ್ಲಿ 2 ಜಡ್ಜಿಗಳಿರ್ತಾರೆ. ಒಬ್ಬ ಜಡ್ಜ್ ಹತ್ರ ಗೆದ್ಕೊಂಬರೋದೇ ಕಷ್ಟ ನಮಗೆ. 2 ಜಡ್ಜಿಗಳಿರ್ತಾರೆ. ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು,
ಇನ್ನೊಬ್ಬ ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟು. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಜಡ್ಜ್ ಆಗಿರೋ ಅರ್ಹತೆ ಇರೋನಾಗಿರ್ತಾನೆ. ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಆಡಳಿತ ನ್ಯಾಯಾಧೀಶ ಅನ್ನುವಂಥವನು ರಿಟೈರ್ಡ್ ಆಫೀಸರನ್ನು ಅಪಾಯಿಂಟ್ ಮಾಡ್ತಾರೆ. ಈಗ ಅವರಿಬ್ಬರನ್ನು ಮನವೊಲಿಸಿ ಆರ್ಡರ್ ತಗೋಬೇಕು. ಈಗ ಸಫಿ ಅವರು ಮಾತಾಡುವಾಗ ಒಂದು ಮಾತಾಡಿದ್ರು, 5ನೇ ತಾರೀಕು ಸೆಂಟ್ರಲ್ ಲೇಬರ್ ಕಮಿಷನರ್ ಮೀಟಿಂಗ್ ಕರೆದಿದ್ದಾರೆ, ಕನ್ಸಲೇಷನ್ ಕರೆದಿದ್ದಾರೆ. ನಾನು ಕನ್ಸಲೇಷನ್ ಹೋಗ್ತಾ ಇದ್ದೀನಿ. ಕನ್ಸಲೇಷನ್ ಫೇಲಿಯರ್ ಆದರೆ ಈಗಿರೋ ಕ್ರಮ ಏನು, ಹಳೆ ಕಾನೂನು ಪ್ರಕಾರ ಆಡಳಿತ ವರ್ಗ ಯೂನಿಯನ್ ಅವ್ರನ್ನ ಕರೆಸಿ ಮಾತಾಡ್ತಾರೆ. ಮಾತುಕತೆ ಇತ್ಯರ್ಥ ಆಗಿಲ್ಲ ಅಂದರೆ ಇವರಿಬ್ಬರು ಪರಸ್ಪರ ಒಪ್ಕೊಂಡಿಲ್ಲ, ಹಾಗಾಗಿ ಇದನ್ನು ನ್ಯಾಯಾಧೀಕರಣಕ್ಕೆ ಒಪ್ಪಿಸಿ ಅವರು ವಿಚಾರ ಮಾಡಿ 6 ತಿಂಗಳ ಒಳಗೆ ತೀರ್ಪನ್ನು ಸರ್ಕಾರ ಕೊಡಬೇಕು ಅಂತ ಸರ್ಕಾರ ಕೋರ್ಟ್ಗೆ ರೆಫರ್ ಮಾಡ್ತಾಯಿತ್ತು. ಈಗ ಹೊಸ ಕಾನೂನು ಹೇಳ್ತದೆ ಆ ಕಥೆ ಎಲ್ಲ ಇಲ್ಲ. ನಿಮಗೆ ತೊಂದರೆ ಆದರೆ ಕನ್ಸಲೇಷನ್ ಮಾಡ್ಕೊಳ್ರಿ, ಅವ್ರು ಕರೆದು ವಿಚಾರಿಸ್ತಾರೆ, ಅವಕಾಶ ಕೊಡ್ತಾರೆ ಇಬ್ಬರಿಗೂ. ವಿಚಾರಿಸಿದ ಮೇಲೆ ಒಪ್ಪಿಗೆ ಆದರೆ ಒಪ್ಪಂದ ಅಂತ ಆಗ್ತದೆ. ಒಪ್ಪಂದ ಅಂತ ಆಗಲಿಲ್ಲ ಅಂತ ಹೇಳಿದರೆ ಫೇಲಿಯರಿಂದ ಅವರ ಪೋರ್ಟಲ್ಗೆ ರಿಪೋರ್ಟನ್ನು ಹಾಕ್ಬಿಡ್ತಾರೆ. ಪೋರ್ಟಲ್ ಅಂದರೆ ಕಂಪ್ಯೂಟ್ರು ವೆಬ್ಸೈಟಿಗೆ ಫೇಲಿಯರ್ ರಿಪೋರ್ಟನ್ನು ಹಾಕ್ಬಿಡ್ತಾರೆ. ಆ ಫೇಲಿಯರ್ ರಿಪೋರ್ಟ್ ಕಾಪಿ ತೊಗೊಂಡು ನಿಮಗೆ ಇಷ್ಟ ಆದರೆ ಟ್ರಿಬ್ಯುನಲ್ಗೆ ಹೋಗಿ ನೀವು ಕೇಸ್ ಹಾಕ್ಕೋಬೇಕು. ನೀವು ಕೇಸ್ ಹಾಕಿದ ಮೇಲೆ 2 ಜಡ್ಜಿಗಳು ಒಮ್ಮತಕ್ಕೆ ಬಂದು ನಿಮಗೇನಾದ್ರು ಅನುಗ್ರಹ ಪಾಲಿಸಿದರೆ ನಿಮ್ಮ ಪರವಾಗಿ ಕೋರ್ಟ್ ಆರ್ಡ್ರ್ ಬರ್ತದೆ. ಅಕಸ್ಮಾತ್ ಕೋರ್ಟ್ ಆರ್ಡ್ರ್ ನಿಮ್ಮ ಪರ ಬಂದರು ಅದನ್ನು ಯಾವ ಪ್ರಮಾಣದಲ್ಲಿ ಜಾರಿ ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ ಸರ್ಕಾರಗಳಿಗೆ ಅಧಿಕಾರ ಇದೆ. ಇನ್ಯಾಕೆ ಬೇಕು ಕೋರ್ಟು? ಕಮ್ಯುನಿಟಿ ಟೈಮ್ ಇಲ್ಲ, ದಯಮಾಡಿ ನೀವೆಲ್ಲ ಓದಿ. ನಾನು ಇದಕ್ಕಿಂತ ಜಾಸ್ತಿ ಭಾಷಣ ಕೇಳಿದ್ರೆ ನೀವು ಕೇಳಿಸ್ಕೊಳ್ಳೋಕ್ಕೂ ತಾಳ್ಮೆ ಇರಲ್ಲ. ಪ್ರಮುಖವಾದಂಥ ಅಂಶಗಳನ್ನು ನಾನು ಹೇಳ್ಬಿಟ್ಟಿದ್ದೀನಿ. ಇನ್ನೊಂದಿದೆ, ಹೆಣ್ಣುಮಕ್ಕಳು. ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳನ್ನು ಯಾವ ಕೆಲಸಗಳಿಗೆ ಉಪಯೋಗಿಸ್ಕೋಬೋದು, ನೇಮಕ ಮಾಡ್ಬೋದು ಅನ್ನುವಂಥ ನಿಯಮ ಇದೆ. ಅದರಲ್ಲೂ ಭಾರಿ ಮುಖ್ಯವಾಗಿ ಒಂದು ನಿಷೇಧ ಇದೆ. ಹಜಾರ್ಡಸ್ ಕೆಲಸಗಳಿಗೆ, ತೀರಾ ಅಪಾಯಕಾರಿಯಾದಂಥ ಕೆಲಸಗಳಿಗೆ, ಎಲ್ಲಿ ಆ ಹೆಣ್ಣುಮಕ್ಕಳ ಕೆಲಸ ಮಾಡಿದರೆ ಅವ್ರ ಜೀವಕ್ಕೆ ಹಾನಿಯಾಗ್ತದೋ, ಎಲ್ಲಿ ಆ ಹೆಣ್ಣುಮಕ್ಕಳ ಕೆಲಸ ಮಾಡಿದ್ರೆ ಅವ್ರ ಗರ್ಭಕೋಶದ ಮೇಲೆ ಪರಿಣಾಮ ಬೀಳ್ತದೆ. ಯಾಕಂದರೆ ಮತ್ತೆ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಹೆಣ್ಣುಮಕ್ಕಳಿಗೆ ಮಾತ್ರ ಸಾಧ್ಯ. ಅಂಥ ಕಡೆಗಳಲ್ಲಿ ಹೆಣ್ಣು ಮಕ್ಕಳನ್ನು ನೇಮಕ ಮಾಡ್ಕೋಬಾರದು. ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯ ಹಿನ್ನೆಲೆಯೊಳಗೆ ರಾತ್ರಿ ಪಾಳಿಯಲ್ಲಿ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಕರಿಬಾರ್ದು. ವಿಶೇಷವಾಗಿ ಕೆಲವ್ರಿಗೆ ಮಾತ್ರ, ಈ ನರ್ಸ್ಗಳು ಅವರು ಇವ್ರಿಗೆ ಮಾತ್ರ ಕೆಲವು ರಿಯಾಯಿತಿಗಳು ಬಿಟ್ಟು, ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ರಾತ್ರಿ ಪಾಳಿಯಲ್ಲಿ ಹೆಣ್ಣು ಮಕ್ಕಳನ್ನ ಕೆಲಸಕ್ಕೆ ಕರಿಬಾರ್ದು. ಅದು ನಾವೆಲ್ಲ ತಿಳ್ಕೊಳ್ತೀವಿ, ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಕೆಲಸಕ್ಕೆ ಹೋದರೆ ಅವ್ರ ಮೇಲೆ ಅತ್ಯಾಚಾರ ಆಗಿಬಿಡುತ್ತದೆ, ಅದು ಇದು ಅಂತ. ಅದು ಮಾತ್ರ ಅಲ್ಲ ಕಾರಣ. ನಾವು ಪುರುಷರು ಇದೀವಲ್ಲ, ನಾವು ಮನೆಗೆ ಹೋದರೆ ಯಾವ ಕೆಲಸನೂ ಮಾಡಲ್ಲ. ಹೆಣ್ಣು ಮಕ್ಕಳು ಫ್ಯಾಕ್ಟ್ರಿಗೆ ಬಂದರೆ ಫ್ಯಾಕ್ಟ್ರಿ ಕೆಲಸ ಮಾಡಬೇಕು, ಮನೆಗೆ ಹೋದ್ಮೇಲೆ ಅಡುಗೆ ಮಾಡಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಅತ್ತೆ ಮಾವನ್ನ ನೋಡ್ಕೋಬೇಕು, ಹಿರಿಯರನ್ನ ಪೋಷಣೆ ಮಾಡಬೇಕು, ಬಟ್ಟೆ ಒಗಿಬೇಕು, ಮನೆ ತೊಳಿಬೇಕು, ಮಕ್ಕಳನ್ನು ಸಾಕಬೇಕು, ಮೊಮ್ಮಕ್ಕಳನ್ನು ಸಾಕಬೇಕು. ಇದೆಲ್ಲ ಕೆಲಸಗಳಿದೆ. ಇದು ಯಾವುದಕ್ಕೂ ಸಂಬಳ ಇಲ್ಲ ನೋಡ್ರಿ, ಇದು ಯಾವುದಕ್ಕೂ ಸಂಬಳ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಇರುವಾಗ ಹೆಣ್ಣು ಮಕ್ಕಳನ್ನು ರಾತ್ರಿ ಪಾಳಿಗೂ ಕೆಲಸಕ್ಕೆ ಕರಿಬೇಕು ಅಂದರೆ ಸಾಮಾಜಿಕವಾಗಿ ಇದನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ತಡೆ ಇದ್ದಿದ್ದು. ಈ ಕಾನೂನು ಹೇಳ್ತದೆ, ಈಗ ಟೆಕ್ನಾಲಜಿ ಡೆವಲಪ್ ಆಗಿಬಿಟ್ಟಿದೆ, ಯಾವ ಕೆಲಸಕ್ಕೆ ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಇಟ್ಕೊಳ್ಳಿ. ಮಹಂತೇಶ್ ಮಾತಾಡುವಾಗ ಹೇಳಿದ್ರಲ್ಲ, ಅಂಡರ್ಗ್ರೌಂಡ್ ಕೆಲಸಕ್ಕೂ ಹೆಣ್ಣು ಮಕ್ಕಳನ್ನ ನೇಮಕ ಮಾಡ್ಕೋಬೋದು. ಯಾವ ಕೆಲಸಕ್ಕೆ ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಮಾಡ್ಕೊಳ್ಳಿ, ರಾತ್ರಿ ಪಾಳಿಗೆ ಬರ್ಬೋದು. ಆದರೆ ಭಾರಿ ಉದಾರವಾಗಿ ಒಂದು ಇದಿಟ್ಟಿದ್ದಾರೆ, ಹೆಣ್ಣು ಮಕ್ಕಳ ಒಪ್ಪಿಗೆ ಪಡೆದು ಆ ಕೆಲಸಕ್ಕೆ ರಾತ್ರಿ ಪಾಳಿಗೆ ಅವ್ರನ್ನ ಬಳಸ್ಕೋಬೋದು ಅಂತ. ಮಾಲೀಕ ಏನು ಹೇಳ್ತಾನೆ, ರಾತ್ರಿ ಪಾಳಿಗೆ ಬರ್ತೀನಿ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂತಾನೆ. ಬೇಡ ಅಂತ ಹೇಳೋಕ್ಕಾಗ್ತದೆ, ಕೆಲಸ ಬೇಕು, ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ಲ. ಒಪ್ಪಿಗೆ ಪಡೆಯೋದು ಹೆಂಗೆ, ಬಲವಂತದಿಂದ ಒಪ್ಪಿಗೆ ಪಡೀತಾರೆ. ಇದು ನಮಗಿರುವಂತಹ ಸಮಸ್ಯೆ. ಅವಾಗ ಇಡೀ ದೇಶದ ಒಳಗೆ ಯಾವ ರೀತಿಯೊಳಗೆ ನೋಡಿ, ಮೈಕಿಗಿಂದಲೂ ಕುಡ್ತಕ್ಕೆ ಬೆಲೆ ಇದೆ. ನನ್ನ ಕಡೆ ಮಾತಿಲ್ಲ, ಅವನು ಕುಡಿದುಬಿಟ್ಟು ಮಾತಾಡೋನ ಕಡೆ ತಿರುಗಿ ನೋಡ್ತೀರಿ. ಈ ಕಡೆ ನೋಡಿ, ಪರವಾಗಿಲ್ಲ, ಅವ್ರ ಪಾಪ ದೇವರ ಅನುಗ್ರಹದಲ್ಲಿದ್ದಾರೆ, ಅವರು ಇಬ್ಬರಾಗಿದ್ದಾರೆ. ಅವ್ರು ಗೌರವ ಕೊಟ್ಟು ಸೈಲೆಂಟಾಗಿ ಇದ್ಬಿಡೋಣ, ಈ ಕಡೆ ಗಮನ ಕೊಡಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಬೇಕು. ಈಗ ನೀವು ಆಲೋಚನೆ ಮಾಡಿ ನೋಡಿ, ಕಾರ್ಮಿಕರಿಗೆ ಸಂಘ ಮಾಡೋಕ್ಕಾಗಿಲ್ಲ. ಸಂಘ ಮಾಡಿದ ಮೇಲೆ ಕಾರ್ಮಿಕ ಸಂಘಗಳಿಗಿರುವಂತಹ ಹಕ್ಕು
ಅದಕ್ಕೂ ನಿರ್ಬಂಧ. ಎರಡೂ ಆಗಲಿಲ್ಲ, ನಾವು ಕೋರ್ಟ್ಗೆ ಹೋಗ್ತೀವಿ ಅಂದರೆ ಕೋರ್ಟು ನಿಮ್ಮ ಪರ ಇರಲ್ಲ, ಅದಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ ಅನ್ನೋದನ್ನು ಕಾನೂನಲ್ಲೇ ತಂದುಬಿಟ್ಟಿದ್ದಾರೆ. ಇದೆಲ್ಲನೂ ಮೀರಿ ಬಂಡವಾಳಗಾರರ ಲಾಭಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಬಂಡವಾಳಗಾರರು ಏನಾದರೂ ಕಾನೂನುಬಾಹಿರುವಂತಹ ಚಟುವಟಿಕೆಗಳು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ವಹಿಸಲಿಕ್ಕಿರುವಂತಹ ಸರ್ಕಾರದ ಅಧಿಕಾರವನ್ನು ಕೂಡ ಮೊಟಕುಗೊಳಿಸ್ಕೊಳ್ತಾರೆ. ಇನ್ನೆಲ್ಲಿಗೆ ಹೋಗ್ಬೇಕು ನಾವು? ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಮಾತು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಿಲ್ಲಕ್ಕೆ ಪುರುಸತ್ತಿಲ್ಲದೆ ಬೈಕ್ಗಳು ತೊಗೊಂಡು ಪರ್ರಂತ ಹೋದ್ರಲ್ಲ, ನಾವಿಲ್ಲಿ ಸಭೆ ಮಾಡ್ತಿದ್ದೀವಿ, ಕಾರ್ಮಿಕ ಕಾನೂನುಗಳಲ್ಲಿ ಏನಿದೆ ಅಂತ ಹೇಳಲಿಕ್ಕಿದ್ದೀವಿ, ಕೇಳಿಸ್ಕೊಂಡು ಹೋಗಿ ಅಂದರೆ ಟೈಮ್ ಇಲ್ಲ ಅಂತ ಹೋದ್ರಲ್ಲ, ಅವರಿಗೆ ಟೈಮ್ ಬರ್ತದೆ. ಅದು ಏನ್ರಿ ಇತ್ತು, ನಾವು ಕೇಳಿಸ್ಕೊಳ್ಳೋದೇ ಹೋಗ್ಬಿಟ್ಟಿದ್ದೀವಲ್ರಿ, ಬರ್ತೀವಿ ರೀ ನಾವು, ಅದು ಏನಾದ್ರು ಮಾಡಿರಿ ಅಂತ ಹೇಳುವಂಥ ಸಂದರ್ಭ ಬರ್ತದೆ. ಯಾಕೆ? ತೊಂದರೆ ಆಗಿದೆ ಅಂತ ಹೇಳಿ ಮೇಲ್ಮನವಿ ಹೋಗೋಕ್ಕಾಗಲ್ಲ, ತೊಂದರೆ ಆಗಿದೆ ಅಂತೇಳಿ ಲೇಬರ್ ಡಿಪಾರ್ಟ್ಮೆಂಟ್ ಹೋಗ್ಲಿಕ್ಕಾಗಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಹೋದರೂ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ಗೆ ಹೋದರೆ ನಿಮ್ಮ ಪರ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ನ್ಯಾಯ ಸಿಕ್ಕಿದ್ರೆ ಅದು ಹಂಗೆ ಜಾರಿ ಆಗುತ್ತೆ ಅನ್ನುವಂಥ ಗ್ಯಾರಂಟಿನೂ ಇಲ್ಲ. ಬಂಡವಾಳಗಾರ ಪ್ರಭಾವಿಶಾಲಿ, ಇಡೀ ಪ್ರಭುತ್ವವನ್ನು ತನ್ನ ಕೈಯೊಳಗೆ ಇಟ್ಕೊಳ್ತಾನೆ. ಅವನು ಹೇಳಿದ್ದೇ ಸತ್ಯ, ಅವನು ಹೇಳಿದ್ದೇ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಭುತ್ವ, ನಾವು ಆಯ್ಕೆ ಮಾಡಿದಂತಹ ಸರ್ಕಾರ ತನ್ನ ಅಧಿಕಾರವನ್ನು ಕೂಡ ಬಂಡವಾಳಗಾರನ ಕಾಲಡಿಯಲ್ಲಿಟ್ಟು ಸರ್ಕಾರನೂ ಗುಲಾಮರಾಗಿ ಈ ದೇಶದಲ್ಲಿ ಈಗಿರುವಂತಹ ಕಾರ್ಮಿಕರು, ಮುಂದೆ ಬರುವಂತಹ ಕಾರ್ಮಿಕರು, ಯುವ ಪೀಳಿಗೆ, ನಮ್ಮ ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಗುಲಾಮರು ಮಾಡಲಿಕ್ಕೆ ಈ ಸರ್ಕಾರ ಮುಂದಾಗುತ್ತೆ ಅಂದರೆ ಬಿಡಬೇಕಾ ನಾವು? ನೀವು ಗಮನಿಸ್ತೀರ ಗೊತ್ತಿಲ್ಲ, ಇವತ್ತು ಪೇಪರ್ ಓದಿದ್ರೆ ನೀವು, ಇವತ್ತು ಪೇಪರ್ ಯಾರು ತೆಗೆದು ಓದಿದ್ರ? ನಿನ್ನೆ ನಿರ್ಮಲಾ ಸೀತಾರಾಮನ್ ಕಾಂಜೀವರಂ ಸಿಲ್ಕ್ ಸೀರೆ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಬಜೆಟ್ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಅಂಶ ಇದೆ, ನಮ್ಮ ದೇಶದ ಒಳಗೆ ಡೇಟಾ ಸರ್ವಿಸ್ ಸೆಂಟರ್ಗಳು ಮಾಡುವಂಥವರಿಗೆ 2040ರವರೆಗೆ 1 ಪೈಸೆ ಟ್ಯಾಕ್ಸ್ ಇಲ್ಲ, 1 ಪೈಸೆ ಟ್ಯಾಕ್ಸ್ ಇಲ್ಲ. ಏನದು ಡೇಟಾ ಸೆಂಟರ್ಗಳು? ಸಾಫ್ಟ್ವೇರ್ ಕಂಪನಿಗಳು. ವಿದೇಶಿ ಕಂಪನಿಯವರು ನಮ್ಮ ದೇಶಕ್ಕೆ ಬಂದು ಬಂಡವಾಳ ಹಾಕಿ ಲಾಭ ಮಾಡಿದ್ರೆ ಆ ಲಾಭದ ಮೇಲೆ 2040ನೇ ವರ್ಷದವರೆಗೆ, ನಾವಿನ್ನು 2026ರಲ್ಲಿದ್ದೀವಿ, ಇನ್ನು 15 ವರ್ಷ 1 ಪೈಸೆ ತೆರಿಗೆ ಇಲ್ಲ ಅವರಿಗೆ. ಆದರೆ ನಿಮ್ಮ ಸಂಬಳ 12 ಲಕ್ಷ ದಾಟಿದ್ರೆ ವರ್ಷಕ್ಕೆ ಮುಲಾಜಿಲ್ದೇನೆ ತೆರಿಗೆ ಕಟ್ಟು, ಸಂಬಳ ಬಂದರೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟು, ಹಬ್ಬ ಹುಷಾರಿಲ್ಲ, ನೋವಾಗ್ಬಿಟ್ಟಿದೆ, ಹೊಟ್ಟೆ ನೋವು ಅಂತ ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದಕ್ಕೂ ತೆರಿಗೆ ಕೊಡಬೇಕು. ನೀವು ಊಟ ಮಾಡಿದ್ರೆ ತೆರಿಗೆ ಕೊಡಬೇಕು, ಬಸ್ಸಲ್ಲಿ ಹೋದರೆ ತೆರಿಗೆ ಕೊಡಬೇಕು, ಟಿ ವಿ ನೋಡಿದ್ರೆ ತೆರಿಗೆ ಕೊಡಬೇಕು, ಮೊಬೈಲಲ್ಲಿ ಮಾತಾಡಿದ್ರೆ ತೆರಿಗೆ ಕೊಡಬೇಕು. ನಮ್ಮ ದೇಶದಲ್ಲಿ ಒಟ್ಟು ಸಂಗ್ರಹ ಆಗುವಂತಹ ತೆರಿಗೆಯಲ್ಲಿ ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಸಾಮಾನ್ಯ ಜನ ತಿಂಗಳು ಸಂಬಳ ಬರ್ತದೆ ಅಂತೇಳಿ ಗೊತ್ತಿಲ್ಲದೆ ಇರ್ತಕ್ಕಂಥವನು ಕೊಡುವಂತಹ ತೆರಿಗೆ. ಪ್ರತಿ ತಿಂಗಳಿಗೆ ಇಷ್ಟು ಲಾಭ ಬರಲೇಬೇಕು ಅಂತ ಯೋಜನಾಬದ್ಧವಾಗಿ ಕಂಪನಿ ನಡೆಸ್ತಾನಲ್ಲ ಮಾಲೀಕ, ಕಾರ್ಪೊರೇಟ್ ಕಂಪನಿಯವರು ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿರ್ತಕ್ಕಂಥವರು, ಅವರ ಆದಾಯ ಮೇಲೆ ಬರುವಂತಹ ತೆರಿಗೆ 11 ಲಕ್ಷ ಕೋಟಿ. ಬಂಡವಾಳಗಾರರು ಕೊಡೋ ತೆರಿಗೆಗಿಂತಲೂ ಈ ದೇಶದ ದುಡಿಯುವ ಜನ ಈ ಸರ್ಕಾರದ ಬೊಕ್ಕಸ ಕೊಡುವಂತಹ ತೆರಿಗೆಯ ಮೊತ್ತ ಪ್ರತಿ ವರ್ಷ 4 ಲಕ್ಷ ಕೋಟಿ ರೂಪಾಯಿ ಜಾಸ್ತಿ. ಸರ್ಕಾರ ಹತ್ರ ದುಡ್ಡಿಲ್ಲ ಅಂತಾರೆ, ಟೈಮ್ ಗೊತ್ತಿದೆ ನೋಡಿ. ಹಾಗಾಗಿ ನಮ್ಮಿಂದ ಸುಲಿಗೆ ಮಾಡೋದು ತೆರಿಗೆ ಮಾತ್ರ ಅಲ್ಲ, ಉದ್ಯೋಗ ಭದ್ರತೆ, ಭವಿಷ್ಯ, ಮಕ್ಕಳ ಭವಿಷ್ಯ ಎಲ್ಲವನ್ನು ಕಿತ್ಕೊಂಡು ಬಂಡವಾಳಗಾರರಿಗೆ ಸೇವೆ ಮಾಡಲಿಕ್ಕೆ ನಾವು ಇದ್ದೀವಿ ಅನ್ನುವಂತಹ ಸರ್ಕಾರವನ್ನು ನಾವು ಬಿಡಬೇಕಾ? ಸುಮ್ಮನೆ ಬಿಡಬೇಕಾ? ಬಿಡಬಾರ್ದು. ಅದಕ್ಕೆ 12ನೇ ತಾರೀಕು ಮುಷ್ಕರಕ್ಕೆ ಹೋಗ್ತಾ ಇರೋದು. ನಮ್ಮ ಮರ್ಯಾದೆ ಉಳಿಸಿ, ನಾವು ಆಯ್ಕೆ ಮಾಡಿದ ಸರ್ಕಾರದ ಮರ್ಯಾದೆ ಉಳಿಸಿ. ನಿಮ್ಮ ಮರ್ಯಾದೆ ಹಾಳಾಗೋಗ್ಲಿ, ನಾನು ವ್ಯಕ್ತಿಗಳ ಹೆಸರು ಹೇಳಕ್ಕೆ ಹೋಗಲ್ಲ. ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರಕ್ಕಿರುವಂತಹ ಘನತೆ ಗೌರವವನ್ನು ಉಳಿಸ್ಕೊಳ್ಳಿ, ಅದನ್ನು ಉಳಿಸ್ಲಿಕ್ಕೆ ನಾವು ಹೋರಾಟಕ್ಕೆ ಹೋಗ್ತೀವಿ. ನಮಗೆ ಬಗ್ಲಿಲ್ಲ ಅಂದರೆ ಬಗ್ಗಿಸ್ತೀವಿ. ಕಾರ್ಮಿಕ ವರ್ಗ ಯಾವತ್ತೂ ಯಾರ ಮುಂದೆನೂ ಬಗ್ಗಿಲ್ಲ, ನಿಮ್ಮನ್ನು ಬಗ್ಗಿಸ್ಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ ಅನ್ನುವಂತಹ ಸವಾಲು ಕೊಡೋದು 12ನೇ ತಾರೀಕು ಮುಷ್ಕರ. ಆದರೆ ನಮ್ಮ ಕಾರ್ಮಿಕರಿಗೆ ಇದರ ಬಗ್ಗೆ ಅರಿವಿಲ್ಲದೇನೆ ಇದು ಮತ್ತೊಂದು ಮುಷ್ಕರಕ್ಕೆ ಹೋದರೆ ಒಂದಿನ ಸಂಬಳ ಕಟ್ ಆಗಿಬಿಡ್ತದೆ, ಕಷ್ಟ, ಇದೆಲ್ಲ ಮಾತಾಡ್ತಿರ್ತಾರೆ. ಒಂದಿನದ ಸಂಬಳದ ಪ್ರಶ್ನೆ ಅಲ್ಲ, ಭವಿಷ್ಯದ ಪ್ರಶ್ನೆ.
ಹಾಗಾಗಿ ದೇಶಭಕ್ತ ಹೋರಾಟ ಏನಿದೆ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನು ಉಳಿಸುವಂತಹ ಈ ಹೋರಾಟ ಏನಿದೆ, ಈ ಹೋರಾಟನ ಅತ್ಯಂತ ಯಶಸ್ಸಿನಿಂದ ಚಿನ್ನದ ಗಣಿಯಲ್ಲಿ ನಡೆಸಲೇಬೇಕು. ಈಗಾಗಲೇ HALನವರು ಅವರ ಇಡೀ ಕಮಿಟಿಗಳು ಸೇರಿ ಮುಷ್ಕರಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ, BML ತೀರ್ಮಾನ ಮಾಡಿದ್ದಾರೆ, BHEL ತೀರ್ಮಾನ ಮಾಡಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಎಲ್ಲನೂ ಕೂಡ ಆ ರೀತಿಯಲ್ಲಿ ಮುಷ್ಕರಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಆಗಿ ಇಡೀ ದೇಶದಲ್ಲಿ ಒಂದೇ ಚಿನ್ನದ ಗಣಿ ಪಬ್ಲಿಕ್ ಸೆಕ್ಟರ್ ಆಗಿರುವಂತಹ ಈ ಕಾರ್ಖಾನೆಯ ಕಾರ್ಮಿಕರು ಕೂಡ ಆ ಪ್ರತಿರೋಧದಿಂದ ವಂಚಿತರಾಗಬಾರದು. ನೀವು ಅದ್ರ ಜೊತೆಗೆ ನಿಲ್ಲಬೇಕು, 12ಕ್ಕೆ ಮುಷ್ಕರನ ಯಶಸ್ಸು ಮಾಡಬೇಕು. ಆ ಕಾರಣಕ್ಕಾಗಿಯೇ ಇವತ್ತು ನಾವೆಲ್ಲರೂ ಒಟ್ಟುಗೂಡಿ ನಿಂತಿದ್ದೀವಿ. ಚುನಾವಣೆಯಲ್ಲಿ ನಾವು ಕರೆಕ್ಟು ನೀವು ಕರೆಕ್ಟು ಅಂತ ನಾವು ಎಷ್ಟಾರು ಕಿತ್ತಾಡ್ಕೋಬೋದು, ಆದರೆ ಸಂಸ್ಥೆಗೆ ಕಾರ್ಮಿಕ ವರ್ಗದ ಹಕ್ಕುಗಳಿಗೆ ಸಮಸ್ಯೆ ಆಗ್ತದೆ ಅನ್ನುವಾಗ ನಾವೆಲ್ಲ ಒಟ್ಟಿಗೆ ನಿಲ್ಲಬೇಕು, ಅದು ನಮ್ಮ ಕರ್ತವ್ಯ ಅಂಥೇಳಿ ನಾವೆಲ್ಲ ಒಂದೇ ವೇದಿಕೆಯಲ್ಲಿ ನಿಂತು ಮಾತಾಡ್ತಿದ್ದೀವಿ. ಈ ಸಂದೇಶವನ್ನು ಕಾರ್ಮಿಕರಿಗೆ ನೀವು ಕೊಡಬೇಕು, ಮುಷ್ಕರವನ್ನು ಯಶಸ್ಸುಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಮಾತಾಡೋದಕ್ಕಾಗಿ ಕ್ಷಮೆ ಕೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇನ್ಕ್ಲಾಬ್ ಜಿಂದಾಬಾದ್, ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯವಾಗಲಿ. ಜನರ ಜೀವನವನ್ನು ಹಾಳು ಮಾಡುವ ಕಾನೂನುಗಳಿಗೆ ಧಿಕ್ಕಾರ, ಶ್ರಮಿಕ ಜನರ ಜೀವನವನ್ನು ಹಾಳು ಮಾಡುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಒತ್ತ ಇಡುವ ಕೇಂದ್ರ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಕಾರ್ಮಿಕರನ್ನ ಗುಲಾಮಗಳಿಗೆ ತನ್ನನ್ನು ಬಿಡುವುದಿಲ್ಲ. ಉಳಿಸುತ್ತೇವೆ ಉಳಿಸುತ್ತೇವೆ, ಕಾರ್ಮಿಕ ಹಕ್ಕುಗಳನ್ನು ಉಳಿಸುತ್ತೇವೆ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶವನ್ನು ಮಾಡಲು ಬಿಡುವುದಿಲ್ಲ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ, ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ, ಕಾರ್ಮಿಕ ವರ್ಗದ ಐಕ್ಯತೆ ಜಾರಿಯಾಗಲಿ, ಕಾರ್ಮಿಕ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.